ಹಚ್ಚೆ ಸಿನಿಮಾ ಬಂದು ಅಶ್ವ ಫಿಲಮ್ಸ್ನ ಮೊದಲನೇ ಹೆಜ್ಜೆ. ಆ ಮೊದಲನೇ ಹೆಜ್ಜೆಯಲ್ಲಿ ಇವತ್ತು ಧ್ವನಿ ಸುರಳಿ ಅನ್ನೋದು ಅಚ್ಚೆ ಸಿನಿಮಾದ ಮೊದಲನೇ ಹೆಜ್ಜೆ. ಅದಕ್ಕೆಲ್ಲ ಕಾರಣ ಆಗಿರೋದು ನೀವು. ಸೊ ನಿಮ್ಮ ಸಹಕಾರದಿಂದನೇ ನಾವು ಇವತ್ತು ಈ ಮೆಟ್ಲನ್ನ ಹತ್ತಕ್ಕಾಗೋದು ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಇಷ್ಟು ದಿನ ನಾವೇನು ತೆರೆ ಹಿಂದೆ ಮಾಡಿದೀವಿ ಅದನ್ನ ತೆರೆ ಮುಂದೆ ತರುವಂತ ಕಾರ್ಯಕ್ರಮನ ಮತ್ತೆ ಜನಕ್ಕೆ ಮುಟ್ಸುವಂತ ಕಾರ್ಯನ ನೀವು ಮಾಡ್ಬೇಕಾಗತ್ತೆ. ಈಗ ನಿಮಗೆ ಗೊತ್ತಿರೋ ಹಾಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ಸಿನಿಮಾ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಒಳ್ಳೆ ಸಿನಿಮಾ ಕೊಡಕ್ಕೆ ನಾವು ಪ್ರಯತ್ನ ಮಾಡಿದೀವಿ. ಈ ಸಿನಿಮಾದಲ್ಲಿ ಯಾರಿಗೂ ಬೋರ್ ಆಗದೆ ಇರೋ ತರ ನಾವು ಫುಲ್ ಏನ್ ಲೆಂತ್ ಟೈಮ್ ಇದೆ ಅದನ್ನ ಆಡಿಯನ್ಸ್ಗೆ ಎಂಟರ್ಟೈನ್ ಮಾಡಕ್ಕೆ ಅಂತಾನೆ ಮಾಡಿದೀವಿ. ಸೊ ಅಚ್ಚೆ ಸಿನಿಮಾದಲ್ಲಿ ಇದರ ಕತೆ ಹೇಳ್ಬೇಕಂದ್ರೆ ಯಾವ ಒಂದು ಜಾನರ್ ಅಂತಾನು ಹೇಳಕ್ಕಾಗಲ್ಲ. ಯಾಕೆಂದ್ರೆ ಇದರಲ್ಲಿ ಎಲ್ಲಾ ತರ ಭಾವನೆಗಳನ್ನು ನಾವು ಕೊಟ್ಟಿದೀವಿ. ಒಂದು ಸ್ನೇಹಿತರ ಭಾವನೆ ಇರ್ಬೋದು, ಪ್ರೀತಿಯ ಭಾವನೆಗಳು, ಹಾಗೆ ಒಂದು ಅನಾಥರ ಭಾವನೆ, ಎಲ್ಲ ತರದ ಭಾವನೆಗಳು, ಸಾಹಸ, ಸಂಗೀತ ಎಲ್ಲದರಲ್ಲೂ ನಿಮ್ಮನ್ನ ರಂಜಿಸೋಕೆ ಅಂತಾನೆ ಬರ್ತಾ ಇರೋಂಥ ಸಿನಿಮಾ ಅಚ್ಚೆ. ಸೊ ಈ ಸಿನಿಮಾದಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಅವರು ನಮಗೆ ಮುಂಚೆಯಿಂದನೂ ಜೊತೆಲಿದ್ದು ಹಾಗೆ ಯಾವ ತರ ಬರಬೇಕು ಸಾಂಗ್ಗಳು ಅಂತೆಲ್ಲ ಕಂಪೋಸ್ ಮಾಡ್ಕೊಂಡು ಡಿಸ್ಕಷನ್ ಮಾಡ್ಕೊಂಡು ಸೊ ಅಷ್ಟು ಜರ್ನಿ ನಮ್ದು ಇವತ್ತು ನಾವು ನಿಮ್ಮ ಮುಂದೆ ತಂದು ಇಡ್ತಾ ಇದ್ದೀವಿ. ಸೊ ಥ್ಯಾಂಕ್ ಟು ಮ್ಯೂಸಿಕ್ ಡೈರೆಕ್ಟರ್ ವಿವೇಕ್ ಚಕ್ರವರ್ತಿ ಅವರಿಗೆ ಥ್ಯಾಂಕ್ಸ್ ಹೇಳಿ. ಹಾಗೆ ನನ್ನ ಜೊತೆಲಿ ಮುಂಚೆಯಿಂದನೂ ಸಪೋರ್ಟ್ ಮಾಡಿಕೊಂಡು ಇಲ್ಲ ಡಿಸ್ಕಷನ್ ಮಾಡಿಕೊಂಡು ಈ ತರ ಮಾಡೋಣ ಅಂತ ಲೊಕೇಶನ್ಗೆ ಓಡಾಡಿಕೊಂಡು ಎಲ್ಲಾ ರೀತಿಯಲ್ಲೂ ಸಪೋರ್ಟ್ ಮಾಡ್ಕೊಂಡು ಬಂದಂತಹ ಛಾಯಾಗ್ರಾಹಕರು ಯಾಸಿನ್ ಅವರಿಗೂ ನಾನು ಸ್ವಾಗತನ ವಹಿಸ್ತೀನಿ. ಹಾಗೆ ಥ್ಯಾಂಕ್ ಯು ಕೂಡ ಹೇಳ್ತೀನಿ. ಹಾಗೆ ಇಲ್ಲಿ ನನ್ನ ಜೊತೆ ಇರುವಂತಹ ಸ್ಟಂಟ್ ಮಾಸ್ಟರ್ ಚಂದ್ರಗೊಂಡೆ ಅವರು ನಮ್ಮನ್ನ ನಾವು ಅವ್ರಿಗಿನ್ನ ಚಿಕ್ಕವರೇ ಆದ್ರೂ ಒಂದು ಫ್ರೆಂಡ್ ತರ ನಮ್ಮನ್ನ ಟ್ರೀಟ್ ಮಾಡ್ಕೊಂಡು ಇಲ್ಲ ಈ ತರ ಮಾಡೋಣ, ಇಲ್ಲ ಇದು ಬೇಡ, ಇದು ಈ ತರ ಆಗುತ್ತೆ ಅನ್ನೋ ಒಂದು ಗೈಡೆನ್ಸ್ ಕೊಟ್ಕೊಂಡು ನಮ್ ಜೊತೆಗೆ ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ ನ ಫುಲ್ಫಿಲ್ ಮಾಡಿದಕ್ಕೆ ಚಂದ್ರಬಂಡೆ ಸರ್ ಅವ್ರಿಗೂ ಥ್ಯಾಂಕ್ಸ್ ಆಗಿ ಸ್ವಾಗತ ಹೇಳ್ತಾ ಇದ್ದೀನಿ. ಈ ಸಾಂಗ್ ನೀವು ನೋಡಿದ್ರಿ, ಅದರಲ್ಲಿ ಡ್ಯಾನ್ಸ್ ಕೂಡ ಇದೆ, ಫೈಟ್ ಕೂಡ ಇದೆ. ಸೊ ಫೈಟ್ ಜೊತೆಗೆ ಡ್ಯಾನ್ಸಿಗೆ ಸಾಥ್ ಕೊಟ್ಟಂತವ್ರು ನಮ್ಮ ಸ್ಟಾರ್ ನಾಗಿ ಮಾಸ್ಟರ್ ಅವ್ರಿಗೂ ಸ್ವಾಗತನ ವಹಿಸ್ತಾ ಹಾಗೆ ಥ್ಯಾಂಕ್ ಯು ಕೂಡ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬ್ಯೂಟಿಫುಲ್ಸ್ ಅಂದ್ರೆ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಕಾಣೋ ಅಂತವ್ರು ಹೀರೋ ಹಾಗೆ ಹೀರೋಯಿನ್ಸ್, ಇವ್ರುಗಳಿಗೆ ಕೂಡ ಸ್ವಾಗತನ ಬಯಸ್ತಾ ಇದ್ದೀನಿ. ಹಾಗೆ ಸ್ಪೆಷಲ್ ಆಗಿ ಹೀರೋಗೆ ಯಾಕೆ ನಾವು ಒಂದು ಟೈಟಲ್ ಕೊಟ್ಟಿದೀವಿ ಅಂತ ಹೇಳಿದ್ರೆ ಕೇಳ್ಬೋದು, ಫಸ್ಟ್ ಸಿನಿಮಾನೇ ಟೈಟಲ್ ಕೊಟ್ಬಿಟ್ಟಿದ್ದೀರಾ ನೀವು ಅಂತ. ಅಲ್ಲ, ಗೊತ್ತಾಯ್ತು, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಸೊ ಏನಂದ್ರೆ ಅವರು ತುಂಬಾ ಎಫರ್ಟ್ ಹಾಕಿದ್ದಾರೆ. ಒಬ್ಬ ಡೈರೆಕ್ಟರ್ ಕನ್ಸನ್ನ ನನಸು ಮಾಡಕ್ಕೆ ಆಗೋದು ಹೀರೋ ಕೈಲೇನೆ. ಯಾಕಂದ್ರೆ ನಾವು ಎಕ್ಸ್ಪೆಕ್ಟೇಷನ್ ನಾವು ಒಳಗಡೆ ಇಟ್ಕೊಂಡಿರ್ತೀವಿ, ಅದನ್ನ ಜನಕ್ಕೆ ತೋರಿಸೋದು ವಿತ್ ಎಕ್ಸ್ಪ್ರೆಷನ್ ವಿತ್ ಮೂಮೆಂಟ್ಸ್ ಏನೇ ಇರ್ಬೋದು ಅದು ನಾಯಕ ನಟರಿಂದಾನೇ ಆಗೋದು. ಅಭಿಮನ್ಯು ಏನಂದ್ರೆ ನನಗೆ ಸಿಕ್ಕಿದಾಗಿಂದ ಒಂದೇ ಮಾತಾಡಿದ್ದು ಅಭಿಮನ್ಯುಗೆ, ನಾವೊಂದು ಒಳ್ಳೆ ಸಿನಿಮಾ ಮಾಡೋಣ ಅಂತ ಅಂದಾಗ ಇಲ್ಲ ಈ ತರ ಡೆಡಿಕೇಶನ್ ಇರುವಂತ ನನಗೆ ಹೀರೋ ಬೇಕು ಹುಡುಕ್ತಾ ಇದ್ದೆ. ತುಂಬಾ ಜನನ ಕಾಂಟ್ಯಾಕ್ಟ್ ಮಾಡಿ ಒಂದು 9 to 10 ಮೆಂಬರ್ಸ್ ಹೀರೋನ ಮೀಟ್ ಮಾಡಿ ಸ್ಟೋರಿನೆಲ್ಲ ರೈಟ್ ಮಾಡಿ ಎಲ್ಲ ಹೇಳ್ದಾಗ ಅವರು ಓಕೆ ಕಟ್ಟಿಂಗ್ ಚೆನ್ನಾಗಿದೆ, ನಿಮಗೆ ಕೆಪಾಸಿಟಿ ಇದೆಯಾ, ನೀವು ಹೊಸೊಬ್ರು, ಓಕೆ ಸರ್ ಅಂತ ಈ ತರ ಪಾಸ್ ಮಾಡಿದ್ರು. ಇಲ್ಲಪ್ಪ ಹೊಸೊಬ್ರಿಗೆಲ್ಲ ಮಾಡಲ್ಲ ಅಂತ ಅಂದವರು. ಓಕೆ ನಿನ್ ಕತೆ ಚೆನ್ನಾಗಿದೆ, ನಿನ್ ಬಜೆಟ್ ಓಕೆ ಆಗಲ್ಲ, ನೀನ್ ನನಗೆ ಕೊಡೋ ಪೇಮೆಂಟ್ ಓಕೆ ಆಗಲ್ಲ. ಸೊ ಈ ತರ ಎಲ್ಲ ಡಿಸ್ಕಷನ್ ಆಗಿ ಒಂದೆಲ್ಲ ಇದಾಗಿ ಸೊ ಏನೋ ಕೇಳ್ದಲ್ಲೇ ಇಲ್ಲ ಸರ್ ನಾನು ಆಕ್ಟಿಂಗ್ ಮಾಡಬೇಕು, ನಾನು ಒಂದು ಸಿನಿಮಾ ಅನ್ನೋದು ನನ್ನ ಲೈಫಲ್ಲಿ ತಗೊಂಡಿನಿ, ಈಸ್ ಆಲ್ಸೋ ಇಂಜಿನಿಯರಿಂಗ್ ಮುಗಿಸಿದ್ರು ಇಲ್ಲ ನಾನು ಇದು ಮಾಡಬೇಕು ಅಂತೇಳಿ ಸಿನಿಮಾನೇ ಮಾಡಬೇಕು ಅಂತ ಬೇರೆ ಯಾವುದೇ ಕೆಲಸ ಮಾಡಿಲ್ಲ, ಅದಕ್ಕೋಸ್ಕರ ಡೆಡಿಕೇಶನ್ ಮಾಡ್ತಾ ಇದ್ದರು ಅಭಿಮನ್ಯು. ಸೊ ಅಭಿಮನ್ಯು ನನಗೆ ಸಾಥ್ ಕೊಟ್ಟಿದ್ದಕ್ಕೆ ಅಚ್ಚೆ ಸಿನಿಮಾ ಇಷ್ಟು ಚೆನ್ನಾಗಿ ಮೂಡ್ ಬಂದಿರೋದು. ಅದಕ್ಕೋಸ್ಕರ ಅಭಿಮನ್ಯುಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಹಾಗೆ ಈ ಸಿನಿಮಾದಲ್ಲಿ ಹೌದು ಸರ್ ಮೊದಲನೇ ಸಿನಿಮಾ ಸರ್. ಇದು ಅಚ್ಚೆ ಅನ್ನೋದು ಹೇಗೆ ಅಂದ್ರೆ ಕತೆ ಅದರ ಮೇಲೆ ಹೋಗುತ್ತೆ. ಒಂದು ಕತೆ ನಿಮಗೆ ಒಂದು ಅಚ್ಚೆ ಮೇಲೆ ಅದು ಒಂದು ಇಂಟು ಕೊಡುತ್ತೆ ನಿಮಗೆ. ಸೊ ಇಂಟು ಕೊಡೋದ್ರ ಮೂಲಕ ಅದನ್ನ ತಗೊಂಡು ಹೋಗ್ತೀವಿ ನಾವು ಸರ್. ಅದು ಸಿನಿಮಾದಲ್ಲೇ ನೋಡಿ ಚೆನ್ನಾಗಿರುತ್ತೆ ಸರ್. ಎರಡು ತರ ಇದೆ, ಅದನ್ನ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ. ಯಾಕೆ ಅದನ್ನ ಹಾಕ್ಸಿದೀವಿ ಅಂತಾನು ಅದಕ್ಕೆ ಇದಿದೆ, ರೀಸನ್ ಇದೆ, ಕಥೆಯಲ್ಲಿದೆ ಅದೆಲ್ಲ. ಸರ್ ಇವಾಗ ಫೈನಲ್ ಸ್ಟೇಜ್ ಅಲ್ಲಿ ಇದೆ ನಮ್ದು. ಈಗ ಆಡಿಯೋ ಲಾಂಚ್ ಆದ್ಮೇಲೆ ನೆಕ್ಸ್ಟ್ ಈವೆಂಟ್ಸ್ ಎಲ್ಲ ಇದೆ. ನೆಕ್ಸ್ಟ್ 1.5 month ಅಲ್ಲಿ ರಿಲೀಸ್ ಪ್ಲಾನ್ ಎಲ್ಲ ಇಟ್ಟಿದೀವಿ. ಸೊ ಯಾವ ಡೇಟ್ ಶೂಟ್ ಆಗುತ್ತೆ ಅಂತ ನೋಡ್ಕೊಂಡು ಅದನ್ನ ನಾವು ಪ್ಲಾನ್ ಮಾಡ್ತೀವಿ ಸರ್.
ಸರ್ ಇಲ್ಲ ಸರ್, ಹೌದು ಸರ್, ಪ್ರಾಕ್ಟಿಕಲ್ ಆಗಿದೆ ಫಸ್ಟ್ ಮಾಡ್ತಾ ಇರೋದು. ಥಿಯರಿಟಿಕಲ್ ಆಗಿ ತುಂಬಾ ವರ್ಷಗಳಿಂದ ಟ್ರೈ ಮಾಡಿದ್ದೀನಿ. ಡೈರೆಕ್ಟರ್ ಆಗಬೇಕು ಅಂತಂದ್ರೆ ತುಂಬಾ ವರ್ಷದಿಂದ ಕನಸು ಕಟ್ಟಿ ಅದ್ರ ಬಗ್ಗೆ ತಿಳ್ಕೊಂಡು, ಸೊ ಪ್ರಾಕ್ಟಿಕಲ್ ಆಗಿ ಕಲಿಯೋಕ್ಕೋಸ್ಕರ ತುಂಬಾ ಓಡಾಡಿದೆ, ಯಾರು ಅವಕಾಶ ಕೊಟ್ಟಿಲ್ಲ. ಅದಕ್ಕೋಸ್ಕರ ನಾನೇ ಸ್ವಂತ ಒಂದು ನಿರ್ಧಾರದಿಂದ, ಧೈರ್ಯದಿಂದ, ನನ್ನ ಮೇಲಿರೋ, ನನ್ನ ಕೆಲಸದ ಮೇಲಿರೋ ಕಾನ್ಫಿಡೆಂಟ್ ಇಂದ ನಾನು ಈ ಕೆಲಸನ ಪ್ರಾಕ್ಟಿಕಲ್ ಆಗಿ ಸ್ಟಾರ್ಟ್ ಮಾಡಿದೆ. ಕಲಿತಾ ಇದ್ದೀನಿ, ಕಲ್ತಿದ್ದೀನಿ, ನೆಕ್ಸ್ಟ್ ಕಲಿತಾ ಹೋಗ್ತೀನಿ. ಪ್ರತಿಯೊಂದು ಸಿನಿಮಾದಲ್ಲೂ ಕಲಿತಾನೆ ಇರ್ತೀನಿ. ಸರ್ ನಡೆದಿದೆ ಸರ್, ಅಂದ್ರೆ ಸೆಟ್ ವರ್ಕ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದೀವಿ. ಆಲ್ಮೋಸ್ಟ್ ಒಂದು 8 to 10 ಸೆಟ್ ವರ್ಕ್ ಬರುತ್ತೆ, ಅದಕ್ಕೆ ಟೈಮ್ ತಗೊಂಡಿದೀವಿ ಸರ್. ಶೂಟಿಂಗ್ ಎಲ್ಲ ಒಂದು 45-50 ಸಮಥಿಂಗ್ ಹಿಂದೆ ಮುಂದೆ ಆಗಿದೆ, ಅಷ್ಟಿದೆ ನಂಬರ್ ಆಫ್ ಡೇಸ್. ಎಲ್ರಿಗೂ ನಾನು ಈ ಅಚ್ಚೆ ಸಿನಿಮಾ ನನಗೆ ಸಿಕ್ಕಿದ್ದು ಶಂಭು ಸರ್ ಕಡೆಯಿಂದ. ಶಂಭು ಸರ್ ರೆಫರ್ ಮಾಡಿದ್ರು ನನಗೆ. ನಾನು ಡೈರೆಕ್ಟರ್ ಸರ್ನ ಮೀಟ್ ಮಾಡಿದಾಗ ಡೌಟ್ ಇತ್ತು ನನಗೆ, ಈ ಸಿನಿಮಾ ಹೀರೋ ನೋಡಿದ್ರೆ ಅಷ್ಟೊಂದು ಹೈಟ್ ಇದ್ದಾರೆ, ನಾನೊಂದು 4 ಇಂಚ್ ಸ್ಲಿಪ್ಪರ್ ಹಾಕಿದ್ರು ಮ್ಯಾಚ್ ಆಗಲ್ಲ, ನನಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಮೀಟಿಂಗ್ ಮುಗಿಸ್ಕೊಂಡು ಡೌಟಲ್ಲೇ ಬಂದೆ ಮನೆಗೆ. ಸೊ ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಸರ್ ಓಕೆ ಅಂತ ಹೇಳಿದ್ರು. ನಾನು ನಮ್ಮ ಚಿತ್ರದಲ್ಲಿ ಸಂಸ್ಕೃತಿ ಅಂತ ಒಂದು ಬಬ್ಲಿ ಕ್ಯಾರೆಕ್ಟರ್ ಮಾಡಿದ್ದೀನಿ. ನಂಗೆ ತುಂಬಾ ಇಷ್ಟ ಆಗಿದೆ. ಎಲ್ಲಾ ಶೆಡ್ಯೂಲ್ ಅಲ್ಲೂ ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡಿದೀವಿ. ನನ್ನ ಕೋ ಆರ್ಟಿಸ್ಟ್ ಅಭಿಮನ್ಯು ಸರ್ ಆಗಿರ್ಬೋದು, ಸರ್ದು ಡೆಡಿಕೇಶನ್ ಯಾವ ಲೆವೆಲ್ಗಿದೆ ಅಭಿಮನ್ಯು ಸರ್ ಅವ್ರದ್ದು ಅಂದ್ರೆ, ನಾನು ಆರ್ಟಿಸ್ಟ್ ಆಗಿ ಅವ್ರನ್ನ ನೋಡಿದಾಗ ತುಂಬಾ ಕಲಿಯೋದಿದೆ ಅಭಿ ಅವ್ರ ಹತ್ರ. ನಾನು ಎಷ್ಟೊಂದು ಡೆಡಿಕೇಟ್ ಆಗಿದ್ರು ಅವರು ಅಂದ್ರೆ, 1 ಸೆಕೆಂಡ್ ಹಚ್ಚೆ ಬಿಟ್ಟು, ಅಂದ್ರೆ ನಮ್ ಸಿನಿಮಾ ಬಿಟ್ಟು ಬೇರೆ ಯೋಚನೆನೂ ಮಾಡ್ತಾ ಇರಲಿಲ್ಲ. ಬೆಳಿಗ್ಗೆ ಸೆಟ್ ಬಂದ್ರೆ ಫೋನ್ ಒಂದು 6 ಸ್ವಿಚ್ ಆಫ್ ಆಗಿದ್ರೆ ಅವ್ರದ್ದು, ಮಧ್ಯಾಹ್ನ ಊಟ ಟೈಮಲ್ಲೂ ಕೂಡ ಅವ್ರು ಆನ್ ಮಾಡ್ತಿರಲಿಲ್ಲ, ಮನೆಗೆ ಹೋಗೋ ಟೈಮಲ್ಲೂ ಆನ್ ಮಾಡ್ತಾ ಇರಲಿಲ್ಲ. ಬಟ್ ನಾನು ಸಿಕ್ಕಾಪಟ್ಟೆ ಮೊಬೈಲ್ ಯೂಸ್ ಮಾಡ್ತಿದ್ದೆ. ಆ ಟೈಮಲ್ಲಿ ಸರ್ ಮತ್ತೆ ಅಭಿ ಅವ್ರು ಅದನ್ನೆಲ್ಲ ಹೇಳಿ ನನಗೆ ಕಡಿಮೆ ಮಾಡಿಸಿದ್ರು. ಮತ್ತೆ ಅದಾಗಿದ ತಕ್ಷಣ ನೆಕ್ಸ್ಟ್ ಡೇ ಸೆಟ್ಟಲ್ಲೇ ನಾನು ಫೋನ್ ಯೂಸ್ ಮಾಡೋದು ಬಿಟ್ಬಿಟ್ಟೆ. ನಮ್ಮ ಸಿನಿಮಾ ಫಸ್ಟ್ ಚಿಕ್ಕಮಂಗ್ಳೂರಲ್ಲಿ ಫಸ್ಟ್ ಒಂದು ಸ್ವಲ್ಪ ದಿನ ಶೂಟ್ ನಡೀತು. ಅದನ್ನ ಬಿಟ್ರೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಸರ್ ಹೇಳ್ದಂಗೆ ತುಂಬಾ ಸೆಟ್ಸ್ ಗಳನ್ನ ಹಾಕಿದ್ರು. ಎಲ್ಲಾದ್ರಲ್ಲೂ ಅಷ್ಟೇ ನಮ್ಮ ಡೈರೆಕ್ಟರ್ ಸರ್ ಎಫರ್ಟ್ ಆಗಿರ್ಬೋದು. ಮ್ಯೂಸಿಕ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ವಿವೇಕ್ ಸರ್. ಎಲ್ಲಾ ಸಾಂಗ್ಸು ತುಂಬಾ ಚೆನ್ನಾಗಿ ಬಂದಿದೆ, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು. ಇಂಥ ಒಂದು ಒಳ್ಳೆ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಇಡೀ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ತುಂಬಾ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೂಲತಃ ನಾನು ಮೈಸೂರಿನೋಳು, ಇರೋದು ಕೂಡ ಬೆಂಗಳೂರಲ್ಲೇ. ಇಲ್ಲಿ ಬಂದಿರೋಂಥ ಮಾಧ್ಯಮ ಮಿತ್ರರಿಗೆ, ಮೀಡಿಯಾದವರಿಗೆ ನಾನು ಸ್ವಾಗತನ ಬಯಸೋಕೆ ಇಷ್ಟಪಡ್ತೀನಿ. ನಮ್ಮ ಸಿನಿಮಾ ಅಚ್ಚೆ ಇದೇನಂತಂದರೆ ನನಗೊಂದು ಕನಸಿನ ಕೂಸು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಲ್ಲರದ್ದು ತುಂಬ ಶ್ರಮ ಇದೆ. ನಾವು ಮಾಡ್ತಾ ಇದ್ದಂಥ ಕೆಲಸದಲ್ಲಿ ಒಂದೊಂದು ಮೂಮೆಂಟಲ್ಲೂ ಅಷ್ಟು ಎಂಜಾಯ್ ಮಾಡಿಕೊಂಡು, ಅಷ್ಟು ಟಫ್ ಇದ್ರೂ ಆ ಕಷ್ಟನ ಖುಷಿಯಿಂದ ತಗೊಂಡು ಮಾಡ್ತಂಥ ಸಿನಿಮಾ ಇದು. ಈ ಕನಸಿನ ಕೂಸನ್ನ ನಿಮ್ಮ ಮುಂದೆ ಆದಷ್ಟು ಬೇಗ ತರ್ತಾ ಇದ್ದೀವಿ. ದಯವಿಟ್ಟು ಸಹಕರಿಸಿ, ಬೆಂಬಲಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಈ ಸಿನಿಮಾದಲ್ಲಿ ನನ್ನ ಹೆಸರು ಬಂದು ಸೋನಿ ಅನ್ನೋ ಕ್ಯಾರೆಕ್ಟರ್ನ ನಾನು ವಹಿಸಿದ್ದೀನಿ. ಲೈಕ್ ತುಂಬ ಪಾಶ್ ಹೀರೋಯಿನ್ ಥರ. ಸೊ ನಿಮಗೆ ಇದು ಬೇಕು ಅಂದ್ರೆ ಇದು ಬೇಕು, ಈ ರೀತಿ ಪಾತ್ರ ನನಗೆ ನನ್ನ ಡೈರೆಕ್ಟರ್ ಸರ್ ಕೊಟ್ಟಿದ್ದಾರೆ. ಸೊ ಈ ಚಿತ್ರದಲ್ಲಿ ನನಗೆ ನಟಿಸಬೇಕು ಅಂತ ಅವಕಾಶ ಮಾಡಿಕೊಟ್ಟಂತ ನನ್ನ ಡೈರೆಕ್ಟರ್ ಸರ್ಗೆ, ನನ್ನ ಚಿತ್ರತಂಡಕ್ಕೆ ಹಾಗೂ ನನ್ನ ಪ್ರಿಯಾಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಕನ್ನಡ ಸಿನಿಮಾನ ದಯವಿಟ್ಟು ನೀವೆಲ್ಲ ನೋಡಿ ಪ್ರೋತ್ಸಾಹಿಸಿ ಬೆಳೆಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅನು. ಎಲ್ರಿಗೂ ನಮಸ್ಕಾರ. ನನ್ನ ಮೊದಲನೇದು ಏನಂತ ಹೇಳಿದ್ರೆ, ನಮ್ಮ ಮೀಡಿಯಾ ಮಿತ್ರರಿಗೆ ಮತ್ತು ಹಾಗೆ ನನ್ನ ಸ್ನೇಹಿತರಿಗೆ, ಬಂಧು ಮಿತ್ರರಿಗೆ, ಯಾರ್ಯಾರು ಈ ಧ್ವನಿ ಸುರುಳಿ ಬಿಡುಗಡೆಗೆ ಬಂದಿದ್ದೀರೋ ಎಲ್ರಿಗೂ ನನ್ನ ಹೃತ್ಪೂರ್ವಕವಾದ ಸ್ವಾಗತವನ್ನು ಹೇಳ್ತಾ ನಂದೆರಡು ಮಾತುಗಳನ್ನ ಶುರು ಮಾಡ್ತೀನಿ. ಮೊದಲಿಂದನೂ ನಾನು ಒಬ್ಬ ಕಲಾವಿದ ಆಗಬೇಕು ಅಂತ ಚಿಕ್ಕ ವಯಸ್ಸಿಂದನೂ ಹುಚ್ಚಿತ್ತು. ಪ್ರಾಪರ್ ಆಗಿ ಯಾವುದು ಬ್ಯಾಕ್ಗ್ರೌಂಡ್ ಇಲ್ಲ, ಸಿನಿಮಾಗೆ ಹೇಗೆ ಬರಬೇಕು ಅನ್ನೋದು ಗೊತ್ತಿರಲಿಲ್ಲ. ಇಂಜಿನಿಯರಿಂಗ್ ಮುಗಿಸ್ಬೇಕು ಅನ್ನೋದು ಮನೆಯಲ್ಲಿ ಒಂದು ಪ್ರೆಷರ್ ಇತ್ತು, ಲೈಕ್ ಅವ್ರಿಗೂ ಆಸೆ ಇತ್ತು. ಬಟ್ ಯಾರಿಗೂ ಇಂಡಸ್ಟ್ರಿಗೆ ಹೋಗ್ಬೇಕು ಅನ್ನೋದು ಇದಿರಲ್ಲ. ಸೊ ನಾವು ಧೈರ್ಯ ಮಾಡಿದ್ವಿ, ನಮ್ಗೆ ಬೇಕಲೇಬೇಕು, ನನ್ನ ಹುಚ್ಚಿರೋದು ಇದು. ಸೊ ಹಾಗಾಗಿ ಮೈಸೂರು ಬಿಟ್ಟು, ನಾನು ಮೈಸೂರು ಬೇಸಿಕಲಿ ನಾನು ಮೈಸೂರು ಹುಡುಗ. ಅಲ್ಲಿಂದ ಬಂದು ಬ್ಯಾಂಗ್ಳೂರಲ್ಲಿ ಬಂದು ಲೈಕ್ ನಾಟಕ, ರಂಗಾಯಣ ಆ ಥರದ್ದೆಲ್ಲ ಮಾಡಿ ಒಂದು ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ವಿ, ತುಂಬ ಕಾಯ್ತಾ ಇದ್ವಿ. ಹಾಗಾಗಿ ತುಂಬ ಕಡೆ ಹೋಗಿ ಪ್ರೊಡ್ಯೂಸರ್ ಮೀಟಿಂಗ್ಸ್ ಆಗಿ ಕೊನೆ ಮೂಮೆಂಟಲ್ಲಿ ಅದಿಲ್ಲ ಇದಿಲ್ಲ, ಡೈರೆಕ್ಟರ್ ಇದಿಲ್ಲ, ಇಲ್ಲ ಪೇಮೆಂಟ್ ಎಕ್ಸ್ಪೆಕ್ಟೇಷನ್ ಇವೆಲ್ಲ ತುಂಬ ಆಗಿತ್ತು. ಅದು ಚಿಕ್ಕ ಪುಟ್ಟ ಸೀರಿಯಲ್ಸ್ಗಳು ಮಾಡಿದ್ವಿ. ಈ ಅವಕಾಶ ಹೇಗೆ ಬಂತೋ ಗೊತ್ತಿಲ್ಲ, ಲೈಕ್ ಅದು ಲಕ್ ಇರ್ಬೋದು, ಇಲ್ಲ ಏನೋ ನನ್ನ ಹಾರ್ಡ್ ವರ್ಕ್ ಇರ್ಬೋದು, ಏನೋ ಗೊತ್ತಿಲ್ಲ. ಚಂದ್ರಗುಂಡೆ ಮಾಸ್ಟ್ರು, ಸ್ಟಂಟ್ ಮಾಸ್ಟರ್ ಕಡೆಯಿಂದ ಈ ಅವಕಾಶ ಬಂದಿದ್ದು ನನಗೆ.
ಅವರು ನಾನು ಫಸ್ಟು ಸಿನಿಮಾ ಮಾಡಿದ್ದು ಅಂಜನಿ ಪುತ್ರಲ್ಲಿ. ಅವರು ಮಾಸ್ಟರ್ ಆಗಿಲ್ಲಾಗ ನಾನು ಗ್ಯಾಂಗ್ ಆರ್ಟಿಸ್ಟ್ ಥರ ತೊಗೊಂಡಿದ್ರು ಆ್ಯಕ್ಚುಲಿ. ಅವತ್ತು ಅವರೊಂದು ಮಾತು ಹೇಳಿದ್ರು, ನಿಂಗೆ ಒಂದು ಒಳ್ಳೆ ಅವಕಾಶ ಕೊಡಿಸ್ತೀನಿ, ನೀನು ಮಾಡು ಅಂತ ಹೇಳ್ಬಿಟ್ಟು ಅವರೆಲ್ಲ ಸ್ಟಂಟ್ಗಾಗಲಿ ಇದಕ್ಕಾಗಲಿ ಕ್ಲಾಸ್ಗೆಲ್ಲ ಕಳಿಸಿ ಸೇರಿಸಿದ್ರು. ಈಗ ಅಚ್ಚೆ ಸಿನಿಮಾ ನಮಗೆ ಪ್ರಾಜೆಕ್ಟ್ ಬಂದಾಗ ಈ ಥರ ಒಂದು ಒಳ್ಳೆ ಹುಡುಗ ಇದ್ದಾನೆ ಅಂತ ರೆಫರ್ ಮಾಡಿ ಡೈರೆಕ್ಟ್ರಿಗೆ ಪರಿಚಯ ಮಾಡಿಸಿದಾಗ ಡೈರೆಕ್ಟ್ರು ಓಕೆ ನನಗೆ ಈ ಹೀರೋ ಸೂಟಬಲ್ ಅಂತ ಹೇಳಿ ಇವತ್ತು ಆ ಸಿನಿಮಾ ಇಲ್ಲಿವರೆಗೆ ಬಂದು ನಿಂತಿದೆ. ಇದನ್ನು ಮುಂದೆ ತಗೋಬೇಕಾಗಿರೋದೆಲ್ಲ ಇನ್ನು ನಮ್ಮ ಮೀಡಿಯಾದವರು ಏನಿದೆ ಅದು. ಬಟ್ ನಾನು ಪರ್ಸ್ನಲಿ ಏನು ಹೇಳೋದಾದರೆ ಈ ಪ್ರಾಜೆಕ್ಟ್ ನನಗೆ ಸಿಕ್ಕಿರೋದು ನನ್ನ ಲಕ್ಕೆ ಅಂತಲೇ ಹೇಳ್ತೀನಿ. ಯಾಕಂತಂದರೆ ಒಬ್ಬ ಹೊಸಬನ ಮೇಲೆ ಲೈಕ್ ಇಷ್ಟೊಂದು ಬಜೆಟ್ ಹಾಕಿ ಇಷ್ಟೆಲ್ಲ ನಾವು ಏನು ಮಾಡಿದ್ದೀವಿ ವರ್ಕು, ಮೇ ಬಿ ಅದು ನನಗೆ ಲಕ್ ಅಂತಲೇ ಅನಿಸುತ್ತೆ. ಬಟ್ ನಮ್ಮ ಡೈರೆಕ್ಟರ್ ಏನು ಹೇಳ್ತಾರೆ ಅಂತಂದರೆ ನಿನ್ನ ಹಾರ್ಡ್ ವರ್ಕ್ ನಿನ್ನ ಇದಕ್ಕೋಸ್ಕರನೇ ಸಿಕ್ಕಿರೋ ಈ ಪ್ರಾಜೆಕ್ಟ್, ಇದು ನನಗೆ ನೀ ಸಿಕ್ಕಿರೋದು ಲಕ್ ಅಂತ ಅವ್ರು ಹೇಳ್ತಾರೆ. ಸೊ ಹಾಗಾಗಿ ಆ ಥರ ನಮ್ಮ ತಂಡ ಬಾಂಡಿಂಗಲ್ಲಿ ಬಂದಿರೋವಂಥ ಹಚ್ಚೆ ಇದು. ಸೊ ಇನ್ನೇನು ನಾನು ಸ್ವಲ್ಪ ದಿನದಲ್ಲಿ ಬರ್ತಾ ಇದೆ ತೆರೆ ಮೇಲೆ, ನಿಮ್ಮೆಲ್ಲರ ಸಪೋರ್ಟ್ ಇರಲಿ, ಹಾಗೆ ನಮ್ಮ ತಂಡದ ಮೇಲೆ ಯಾವಾಗ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತಿದ್ದೀವಿ. ಮುಂದೇನೂ ಸಿನಿಮಾಗಳು ಮಾಡಬೇಕು, ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಬೇಕು, ದೊಡ್ಡ ದೊಡ್ಡ ಗುರಿಗಳಿದೆ. ನೋಡೋದ ಎಲ್ಲ ದೇವರಿಗೆ ಕರ್ಕೊ ಹೋಗ್ತಾನೆ ಅನ್ನೋದು. ಸರ್ ನಾನು ರಂಗ ಮಂಟಪ ಅನ್ನೋ ತಂಡದಲ್ಲಿ ನಾನು ಪ್ರಕಾಶ್ ಪಿ ಶೆಟ್ಟಿ ಮತ್ತು ಚಂಪಾ ಪಿ ಶೆಟ್ಟಿ ಅವ್ರ ಹತ್ರ ಕೆಲಸ ಮಾಡಿರೋದು. ಅದರಲ್ಲಿ ನಾನು ಅನಭಿಜ್ಞ ಶಕುಂತಲ ಮತ್ತು ಅಕ್ಕು, ಅದು ಬಿಟ್ಟರೆ ಆಮೇಲೆ ಮಲ್ಲಿಗೆರಾಯ ಅಂತ ಮಾಡಿದ್ದೀನಿ. ಅದು ಬಿಟ್ಟರೆ ಹೇಗೆ ಬೇಗೋ ಹಾಗೆ ನಾಟಕ ಅಂತಲೂ ಮಾಡಿದ್ದೀನಿ. ಬೇರೆ ಬೇರೆ ತಂಡಗಳು ಸುಮಾರು ತಂಡಗಳಲ್ಲಿ ಮಾಡಿದ್ದೀವಿ. ಮತ್ತು ಆಲ್ ಓವರ್ ಇಂಡಿಯಾ ಸುತ್ತಿದ್ದೀವಿ ನಾಟಕದಲ್ಲಿ. ಫಸ್ಟ್ ಬೆಂಗಳೂರಿಗೆ ಬಂದಾಗ ಲೈಕ್ ಆವಾಗ ನಾಟಕನೇ ಮುಖ್ಯ ಮತ್ತು ಫೈನಾನ್ಷಿಯಲಿ ಏನು ಸಪೋರ್ಟ್ ಇಲ್ಲ. ಸೊ ಅವರು ಬೆಳೆಸಿದ್ದಾರೆ ಸರ್. ಮೇಯ್ನ್ಲಿ ನನಗೆ ಕಲೆಯಿಂದ ಬಂದಿರೋದ್ರೆ ನಮ್ಮ ನಾಟಕದವರಿಂದ ಇಲ್ಲ. ನಾನು ಒಬ್ಬನೇ 150 ಜನದಲ್ಲಿ ಬ್ಯಾಕ್ಔಟ್ ಗ್ರೌಂಡ್ ಯೂಟರ್ನ್ ತೊಗೊಂಡು ಬಂದು ಹುಡುಗ ಆ್ಯಕ್ಚುಲಿ. ಯಾಕಂದರೆ ನನಗೆ ಇಂಜಿನಿಯರಿಂಗ್ ಲೈಫ್ ಇಷ್ಟ ಇರಲಿಲ್ಲ ಸೀರಿಯಸ್ಲಿ. ನನ್ನ ಪ್ಯಾಷನ್ ಇದ್ದೇ ಇದು. ಚಿಕ್ಕ ವಯಸ್ಸಿಂದನೂ ನಮ್ಮ ಊರಲ್ಲಿ ನಮ್ಮ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅದ್ರ ಮೇಲೆ ಆಸೆ ಜಾಸ್ತಿ ಆಗ್ಬಿಟ್ಟಿತ್ತು. ನಾವು ರಾಜ್ಕುಮಾರ್ ಸಿನಿಮಾ, ವಿಷ್ಣುವರ್ಧನ್ ಸರ್, ಎಲ್ಲ ಲೆಜೆಂಡ್ ಅವ್ರ ಸಿನಿಮಾ, ಎಲ್ಲರದು ಅವತ್ತಿನ ಲೆಜೆಂಡಿಂದ ಹಿಡಿದು ಇವತ್ತಿನ ಸೀನಿಯರ್ ಸಿನಿಮಾಗಳನ್ನೂ ಇವತ್ತಿಗೂ ನೋಡ್ತೀವಿ ನಾವು. ಹಾಗಾಗಿ ಅದ್ರ ಮೇಲೆ ಒಂಥರ ಹುಚ್ಚು ಸರ್. ಸಿನಿಮಾ ಸರ್ ಅದು. ಇಲ್ಲಿ ಇಲ್ಲ ಸರ್, ಇಲ್ಲ ಆ ಥರ ಎಲ್ಲ ಇಲ್ಲ. ನಮ್ಮ ಡೈರೆಕ್ಟರ್ ಕೊಟ್ಟಿರೋ ಬಿರುದು ಅದು ಆ್ಯಕ್ಚುಲಿ ಅವ್ರ ಪ್ರೀತಿಯಿಂದ. ಹಾಗಾಗಿ ನಮ್ಮ ಡೈರೆಕ್ಟ್ರು ಲೈಕ್ ನಾನು ನೋಡ್ದಂಗೆ ಸರ್ ನನಗೆ ಸಿಕ್ಕಿರೋ ಅಂಥ ಸ್ಪೆಷಲ್ ಡೈರೆಕ್ಟರ್ ಆ್ಯಕ್ಚುಲಿ. ಈ ಥರ ಒಂಥರ ಫೈರ್ ಇರೋ ಡೈರೆಕ್ಟ್ರು ಮತ್ತು ಆ ಒಂದು ಜೋಶ್ ಇರೋ ಡೈರೆಕ್ಟ್ರು ಮತ್ತು ಅವ್ರದ್ದು ಥಿಂಕಿಂಗೇ ಬೇರೆ ಲೆವೆಲ್ ಇದೆ ಆ್ಯಕ್ಚುಲಿ. ಅವ್ರದ್ದು ಈ ಪ್ರಾಜೆಕ್ಟಲ್ಲಿ ಒಂದು ಸ್ವಲ್ಪ ನಾವು ಇದಾಗಿರ್ಬೋದು, ಬಟ್ ನೆಕ್ಸ್ಟ್ ಪ್ರಾಜೆಕ್ಟಲ್ಲಿ ಅವ್ರು ಬೇರೆ ಥರನೇ ಬರ್ತಾರೆ. ಅವ್ರ ಇಮ್ಯಾಜಿನೇಷನ್ನೇ ಬೇರೆ ಇದೆ ಸರ್. ನಮ್ಮ ಇಂಡಸ್ಟ್ರಿಗೆ ಒಳ್ಳೆ ಟಾಪ್ ಡೈರೆಕ್ಟರ್ ನಿಲ್ತಾರೆ ಅನ್ನೋದು ನನಗಂತೂ ನಂಬಿಕೆ ಇದೆ ಸರ್. ನಾನು ಆ್ಯಕ್ಚುಲಿ ಈ ಹಚ್ಚೆ ಸಿನಿಮಾಲಿ ಗ್ಯಾರೇಜ್ ಬಾಯ್ ಆಗಿ ಪಾತ್ರ ಇದೆ. ಸೂರ್ಯ ಅಂತ ನನ್ನ ಕ್ಯಾರೆಕ್ಟರ್ ಹೆಸರು. ಲೈಕ್ ಅದು ಟ್ರಯಾಂಗಲ್ ಲವ್ ಸ್ಟೋರಿಯಲ್ಲಿ ಕನೆಕ್ಟ್ ಆಗಿ ವಿಲನ್ ಕನೆಕ್ಟ್ ಆಗಿರ್ತೀವಿ. ಬಟ್ ವಿಲನ್ ನಾನು ಯಾವಾಗಲೂ ಇದಾಗಲ್ಲ, ಏನಂದ್ರೆ ಲೈಕ್ ಒಂದಷ್ಟು ಬ್ಯಾಕ್ ಡ್ರಾಪ್ ಸ್ಟೋರಿ ಇದೆ ಸರ್ ಇದರಲ್ಲಿ. ಒಂಚೂರು ಬಿಟ್ಕೊಡೋದಕ್ಕೆ ಇಲ್ಲ ಸರ್, ಒಂದ್ ಲಿಂಕ್ ಹೇಳಕ್ ಹೋದ್ರೆ ಇನ್ನೊಂದ್ ಲಿಂಕ್ ಓಪನ್ ಆಗಿಬಿಡುತ್ತೆ. ಇದು ಬಿಟ್ಕೊಡಕ್ ಆಗ್ತಾ ಇಲ್ಲ. ಮಾಡ್ಬೋದಷ್ಟೇ. ಒಂಚೂರು ಸಸ್ಪೆನ್ಸ್ ಇದೆ ಸರ್. ಸಸ್ಪೆನ್ಸೇ ಬಿಟ್ಕೊಟ್ಬಿಟ್ರೆ ಸಿನಿಮಾ ಅಷ್ಟು ಇದಾಗಲ್ಲ. ನಾನು ಮಾಡಿಸಿರೋದು ಸರ್ ಅದೆಲ್ಲ, ಆ ಸಾಂಗ್ಗೋಸ್ಕರನೇ ಮಾಡಿಸಿರೋದು. ಅದು ಮುಂದೇನು ನೀಡ್ ಇದೆ, ಅದು ಪರ್ಪಸ್ ಇರೋದು ಸರ್. ದುಷ್ಯಂತ್ ರಾಯ್ ಅಂತ ಬರ್ಬೇಕಿತ್ತು, ಅವರು ಏನೋ ಬೇರೆ ಶೂಟಿಂಗ್ ಅಲ್ಲಿ ಇರೋದ್ರಿಂದ ಬರಕ್ಕಾಗಿಲ್ಲ. ನೀವು ಅಪ್ಪು ಸರ್ ಜೊತೆನೂ ಆಕ್ಟ್ ಮಾಡಿದ್ದೀರಾ ಅಂತ ಕೇಳ್ಪಟ್ಟೆ, ಅದ್ರ ಎಕ್ಸ್ಪೀರಿಯನ್ಸ್ ಬಗ್ಗೆ ಒಂದೆರಡು ಮಾತು. ಅದು ಆ್ಯಕ್ಚುಲಿ ತುಂಬ ಒಳ್ಳೆ ಸಮಯ ಮೇಡಮ್. ನಾವು ಅವ್ರ ಹತ್ರ ಕಳೆದಿದ್ದು. ಹರ್ಷ ಮಾಸ್ಟರ್ ನನಗೆ ಅದು ಅವಕಾಶ ಕೊಟ್ಟಿದ್ದು. ನಾನು ಅದರಲ್ಲಿ ವಿಲನ್ ರೈಟ್ ಹ್ಯಾಂಡ್ ಥರ ಬ್ಯಾಕ್ ಡ್ರಾಪಲ್ಲಿ ನಿಂತಿರ್ತೀನಿ. ನನಗೆ ಡೈಲಾಗ್ಸ್ ಏನಿರಲ್ಲ ಅವತ್ತಿಗೆ. ನಂದೊಂದು ಡೈಲಾಗ್ ಇರುತ್ತೆ ಪುನೀತ್ ಸರ್ ಎಂಟ್ರಿ ಬರಬೇಕಾದ್ರೆ ಅವ್ರು ಕೇಳ್ತಾರೆ, ವಿಲನ್ ಕೇಳೋ ಥರ, ಏನಂತಂದರೆ ಏನೋ ಪವರ್ ಕಟ್ ಆಗಿದೆಯಲ್ಲ ನೋಡ್ರೋ ಅಲ್ಲಿ ಯಾರೋ ಬಂದಿದ್ದಾರೆ ಆಚೆ ಅಂತಂತ. ನಾನು ಡೋರ್ ತೆಗೆದ್ರೆ ನನ್ನ ಡೈಲಾಗ್ ಏನಿತ್ತು ಅಂತಂದರೆ, ಅಣ್ಣ ಪವರು ಬಂದೈತಣ್ಣ ಅಂತ ಅಂದ ತಕ್ಷಣ ಪುನೀತ್ ಸರ್ ಬರೋಂಥ ಎಂಟ್ರಿ ಇತ್ತು. ನಾನು ಆ ಡೈಲಾಗ್ ರಿಹರ್ಸಲ್ ಮಾಡ್ತಾ ಇದ್ದೀನಿ. ಎರಡನೇ ಸಲ ಡೋರ್ ತೆಗೆದ ತಕ್ಷಣ ಪುನೀತ್ ಸರ್ ಎದುರಿಗಿದ್ದಾರೆ.
ಅವತ್ತು ನಾನು ಅಷ್ಟು ಹತ್ತಿರದಲ್ಲಿ ಅವ್ರನ್ನ ನೋಡಿದ ಮೊದಲನೇ ಬಾರಿ ಅದು ಆ್ಯಕ್ಚುಲಿ. ನಾನು ಅವ್ರಿಗೆ ಶೇಕ್ ಹ್ಯಾಂಡ್ ಮಾಡಿ, ಸರ್ ನಿಮ್ಮ ಅಪ್ಪು ಸಿನಿಮಾಯಿಂದಲೂ ನಾನು ಫ್ಯಾನ್ ಸರ್, ನೋಡ್ತಾ ಇರೋದು ನಿಮ್ಮದು ಅಂತ ಹೇಳಿದಾಗ, ಅಮ್ಮ ಖುಷಿ ಅಮ್ಮ ಖುಷಿ ಅಂತ. ಅವ್ರ ಜೊತೆ ನಾನು ಒಂದು ವಾರ ಫುಲ್ ಫೈಟಲ್ಲಿ ಕಳೆದಿದ್ದೆ ದೇವರಾಜ್ ಫಾರ್ಮಸ್ ಅಲ್ಲಿ. ಇಷ್ಟು ಹತ್ರನೇ ಕೂತಿದ್ರು ಅವರು. ಎಲ್ಲರ ಹತ್ರನೂ ಸೆಲ್ಫಿ ಕೊಟ್ಟಿದ್ರು ಎಲ್ಲರೂ. ಅವರು ಏನು ಕ್ಯಾರೆಕ್ಟರ್ ಹೇಳ್ತೀವಲ್ಲ, ನಾವು ನೋಡಿದವ್ರಿಗೆ ಗೊತ್ತದ ಆ್ಯಕ್ಚುಲಿ ಎಷ್ಟು ಸಾಫ್ಟ್ ಅಂತಂದರೆ, ಒಬ್ರಿಗೂ ನಾನು ಹ್ಞೂ ಅಂತ ಒಬ್ರು ಮಾತಾಡಿದ್ದು ನಾನು ನೋಡಲೇ ಇಲ್ಲ ಅವ್ರು. ಆ್ಯಕ್ಚುಲಿ ಏನಮ್ಮ ಹೇಳಮ್ಮ ಹಿಂಗೆ, ಎಂಥ ವ್ಯಕ್ತಿಯ ಎಂಥ ಚಿಕ್ಕವರಾದರೂ ಮಾತಾಡ್ಸಿದ್ದೆ ಹಾಗೆ. ಎಲ್ಲ ಪ್ರತಿಯೊಬ್ಬರು ಅವ್ರ ಹತ್ರ ಸೆಲ್ಫಿ ತಗೋತಿದ್ರು. ನನಗೆ ಪರ್ಸ್ನಲಿ ನಂದು ಕೇಳಿದ್ರು ಒಂದ್ಸತಿ, ಏನು ಸೆಲ್ಫಿ ತಗೊಳ್ಳಲ್ಲ ಮಗ ಏನಂತ ಅಂತ. ನಾನು ಕೇಳಿದ್ದು ಒಂದೇ, ನಾನು ಹೇಳಿದೆ ನನ್ನ ಮನಸ್ಸಲ್ಲಿ ಯಾವ ಹೀರೋ, ಎಲ್ಲರ ಹೀರೋ ಹತ್ರನೂ ನಾನು ಹೋಗಿದ್ದೀನಿ, ಯಾವತ್ತೂ ಸೆಲ್ಫಿ ತಗೊಂಡಿಲ್ಲ. ಸೆಲ್ಫಿ ತಗೋಬೇಕು ಅಂತ ನನ್ನ ಆಸೆ ಏನಂತಂದ್ರೆ, ನಾನೊಬ್ಬ ಆರ್ಟಿಸ್ಟ್ ಆಗಿ ಅವರು ಶಬಾಷ್ ಕಣೋ, ಒಳ್ಳೆ ಆರ್ಟಿಸ್ಟ್ ನೀನು ಅಂತ ಅವರು ಕುಣಿಸ್ಕೊಂಡು ಒಂದು ಫೋಟೋ ತಗೊಳ್ತಾರಲ್ಲ, ಅದು ನಂಗೆ ಭಾರಿ ಆಸೆ ಇತ್ತು. ಬಟ್ ಆ ಆಸೆ ಭಾರಿ ಬರಬೇಕಿತ್ತು. ಇವತ್ತಿಗೆ ಪುನೀತ್ ಸರ್ ಇದ್ದಿದ್ರೆ ಲೈಕ್ ಅದೊಂದು ಆಸೆ ಇತ್ತು ನನಗೆ. ಅದೊಂದು ಭಾರಿ ಕಾಡುತ್ತೆ ಲಾಸ್ಟ್ಗೆ, ಅವತ್ತು ತಗೋಬಿಡ್ಬೇಕಿತ್ತು ನನ್ನ ಸೆಲ್ಫಿ ಅಂತ. ಅದೊಂದು ಮೂಮೆಂಟ್ ಇದೆ. ಇದೆ ಸರ್, 4 ಫೈಟ್ ಇದೆ ಸರ್. ಅದು ಅವರೇ ಹೇಳ್ತಾರೆ ಸರ್, ಅವರೇ ಹೇಳ್ತಾರೆ ಹೆಂಗ್ ಮಾಡಿದ್ದೀನಿ ಅಂತ. ಎಲ್ರಿಗೂ ನಮಸ್ಕಾರ, ಮತ್ತು ಮಾಧ್ಯಮದವ್ರಿಗೂ ನಮಸ್ಕಾರ. ಬಂದಂಥ ನನ್ನ ಸ್ನೇಹಿತರಿಗೂ ಎಲ್ರಿಗೂ ನಮಸ್ತೆ. ನಾನೇನು ಹೇಳೋಕೆ ಎಲ್ಲ ಹೇಳ್ಬಿಟ್ಟಿದ್ದಾರೆ ಅವರು. ಹೀರೋ ಹೇಳಿದ್ದಾರೆ ಮತ್ತು ಡೈರೆಕ್ಟರ್ ಹೇಳಿದ್ದಾರೆ. ಒಂದು ಹೇಳೋದು ಆ್ಯಕ್ಷನ್ ಬಗ್ಗೆ ನಾನು ಹೇಳ್ಬೇಕಾಗುತ್ತಿಲ್ಲಿ. ಟೋಟಲ್ ಇಲ್ಲಿ 5 ಫೈಟ್ ಇದೆ, 4 ದೊಡ್ಡ ಫೈಟ್, ಇನ್ನೊಂದು ಚಿಕ್ಕದು ಸ್ಮಾಲ್ ಫೈಟು. ನನಗೇನು ಕೊರತೆ ಏನಿಲ್ಲ. ಟೋಟಲ್ ನಾನೊಂದು 70 ಸಿನಿಮಾ ಮಾಡಿದ್ದೀನಿ. 70 ಸಿನಿಮಾದಲ್ಲಿ ಇದು ಒಂದು ದೊಡ್ಡ ಅನುಭವ. ಯಾಕಂದರೆ ಈ ಸಿನಿಮಾದಲ್ಲಿ ಡೈರೆಕ್ಟ್ರು ಎಷ್ಟು ಬೇಕೋ ಅಷ್ಟು ಸಪೋರ್ಟ್ ಮಾಡಿದ್ದಾರೆ ನನಗೆ. ಯಾವುದೇ ಕೊರತೆ ಇಲ್ಲದೇ ಸಪೋರ್ಟ್ ಮಾಡಿದರು. ಎಷ್ಟು ಡೇಸ್ ಬೇಕೋ ಅಷ್ಟು ಮಾಡಿ, ಎಷ್ಟು ಬೇಕೋ ಅಷ್ಟು ಟೈಮ್ ತೊಗೊಂಡು ಮಾಡಿ ಮಾಸ್ಟರ್. ಅಷ್ಟು ಅವ್ರು ಸಪೋರ್ಟ್ ಮಾಡಿದ್ರಿಂದ ನಾನು ಇಷ್ಟು ಕೆಲಸ ಮಾಡಿದ್ದೀನಿ. ಅದ್ಭುತ ಬಂದಿದೆ. 4 ಫೈಟು, ಟೋಟಲ್ 5 ಫೈಟು. ಮತ್ತು ಅಭಿ ನನಗೆ ಮಾತಾಡೋಂಗಿಲ್ಲ, ಅವ್ರು ಹೇಳಿದ ಶಾರ್ಟ್ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ರು. ಯಾಕಂದರೆ ಆಲ್ರೆಡಿ ಅವರೆಲ್ಲ ಆ್ಯಕ್ಷನ್ ಎಲ್ಲ ಕಲ್ತಿದ್ದಾರೆ. 1-2-3 ವರ್ಷ ಆ್ಯಕ್ಷನ್ ಕಲ್ತಿದ್ದಾರೆ ಮಕ್ಕಳು ಕೂಡದಲ್ಲಿ. ನಾನು ಹೋಗಿ ನೋಡ್ತಾ ಇದ್ದೆ ಆ್ಯಕ್ಷನ್ ಮಾಡೋದೆಲ್ಲ ಚೆನ್ನಾಗಿ ಮಾಡ್ತಾಯಿದ್ರು. ಅದನ್ನ ನನಗೆ ತುಂಬ ಈಸಿ ಆಗೋಯ್ತು ಆ್ಯಕ್ಷನ್ ಬಗ್ಗೆ. ಮತ್ತು ನಮ್ಮ ಡೈರೆಕ್ಟ್ರ್ ಬಗ್ಗೆ ಇನ್ನೂ ಹೇಳಬೇಕಂದ್ರೆ, ಅವ್ರ ಸಪೋರ್ಟ್ ಇಲ್ಲ, ಆದರೆ ತುಂಬ ಫೈರ್ ಇದೆ ಅವ್ರ ಹತ್ರ. ತುಂಬ ಈ ಸಿನಿಮಾ ಏನನ್ನ ಅದು ಒಂದು ಹೇಳೋಕ್ಕಾಗಲ್ಲ. ಇದು ನೋಡೋಕೆ ಇಷ್ಟೇ ಸಿನಿಮಾ ಅದು. ಆದರೆ ಈ ಸಿನಿಮಾ ದೊಡ್ಡ ಸಿನಿಮಾ ಇದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ಸೆಟ್ಟುಗಳು ಹಾಕಿ ಮಾಡಿರೋದು. ಚಿಕ್ಕ ಸಿನಿಮಾ ಅಂತಲ್ಲ, ಇದು ದೊಡ್ಡ ಸಿನಿಮಾನೇ. ಇದು ಯಾವ ದೊಡ್ಡ ಸಿನಿಮಾಗೂ ಇದು ಲೆವೆಲ್ಲು ಕೊಡುತ್ತಿದ್ದು, ಒಳ್ಳೆ ಲೆವೆಲ್ ಕೊಡುತ್ತೆ. ದೊಡ್ಡ ಸಿನಿಮಾನೇ ಆ್ಯಕ್ಚುಲಿ. ಎಲ್ಲ ಥರದ್ದು ಸೆಟ್ ಹಾಕಿ ಮಾಡಿರೋದು. ಮತ್ತು ಇಲ್ಲಿ ಇದರಲ್ಲಿ ಮಾಡೋವಂಥ ಆರ್ಟಿಸ್ಟ್ ಆಗಲಿ ಎಲ್ಲರೂ ಕಷ್ಟ ಬಿದ್ದು ಮಾಡಿದ್ದಾರೆ. ಸಿನಿಮಾ ಹೊಸ ತಂಡ ಅದಲ್ಲ, ಎಲ್ಲ ಅನುಭವ ಇರೋರೆ, ಚೆನ್ನಾಗಿ ಮಾಡಿದ್ದಾರೆ. ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಇದು ಸಿನಿಮಾ ಒಳ್ಳೆ ಒಂದು ರೇಂಜಲ್ಲ, ದೊಡ್ಡ ರೇಂಜಿಗೆ ಆಗುತ್ತೆ ಅಂತ ನಾನು ಆಸೆ ಪಡ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ. ಒಳ್ಳೆ ಸಿನಿಮಾ ಆಗುತ್ತಿದ್ದು, ದೊಡ್ಡ ಸಿನಿಮಾ ಆಗುತ್ತೆ ಅಂತ ನನ್ನ ಆಸೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾಗಿ ಅಂತ ಡ್ಯಾನ್ಸ್ ಮಾಸ್ಟ್ರು. ಸುಮಾರು ವರ್ಷಗಳು ಇಂಡಸ್ಟ್ರಿಯಲ್ಲಿ ಇದ್ದೀನಿ. ಬಟ್ ಆದರೂ ಕೂಡ ಏನಂತಾರೆ, ಹತ್ರನೇ ಇರಬೇಕು ಒಂದು ಗೆಲುವನ್ನು ಸಾಧಿಸೋವರೆಗೂ. ಆ ಸಾಧನೆ ಇನ್ನೇನು ಹತ್ರ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಅಚ್ಚೆ ಸಿನಿಮಾದಲ್ಲಿ ನೀವು ನೋಡಿರ್ಬೋದು, ಒಬ್ಬರು ಇಷ್ಟು ಟೆಕ್ನಿಷಿಯನ್ಸಲ್ಲಿ, ಇಷ್ಟು ಆರ್ಟಿಸ್ಟಲ್ಲಿ ಒಬ್ಬರನ್ನ ಮಿಸ್ ಮಾಡ್ಕೊಂಡಿದ್ದೀವಿ. ಒಬ್ಬರು ಶಂಕರ್ ಅಂತ ಆರ್ಟ್ ಡೈರೆಕ್ಟ್ರು. ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಮಗೆ ಟೀಮ್ಗೆ ಗೊತ್ತು. ಇಡೀ ನಾವು ವರ್ಕ್ ಮಾಡ್ತಾ ಇದ್ದೀವಲ್ಲ, ಒಂದು ಶಿವನ್ ಸ್ಟ್ಯಾಚು ಮಾಡೋಕ್ಕಾಗಲಿ, ಆ ಸರ್ಕಲ್ನ ಗ್ರೌಂಡ್ ಮಾಡೋಕ್ಕಾಗಲಿ, ಪ್ರತಿಯೊಂದರಲ್ಲೂ ಕೂಡ ಅವರ ರಾತ್ರಿಗೂ ಬೆಳಗ್ಗೆ ಅನ್ನೋದು ನೋಡಿದೆ ಅವರಿದ್ರು. ಅವರೊಬ್ಬರು ಮಿಸ್ ಆಗಿಬಿಟ್ಟಿದ್ದಾರೆ. ಸೊ ಅದು ಫೀಲ್ ಆಗ್ತಾ ಇದೆ. ಆ ವಿಚಾರವಾಗಿ ಹೇಳ್ಬೇಕಂದ್ರೆ, ಮಿಕ್ಕಿದ್ದು ಸಾಂಗ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ವಿವೇಕ್ ಸರ್. ಅದಕ್ಕೆ ತಕ್ಕಂತೆ ಸಾಥ್ ಕೊಟ್ಟಂತ ನಮ್ಮ ನಿರ್ದೇಶಕರು ಯಶೋಧರ್ ಸರ್ ಮಾಸ್ಟರ್ ಮಾಡಿ ನಾನಿದ್ದೀನಿ ಸಪೋರ್ಟಿಂಗ್. ಆ ರೇಂಜ್ಗೆ ಕವರ್ ಮಾಡಿದ್ದಾರೆ. ಪ್ರತಿಯೊಂದು ಮೂಮೆಂಟ್ಸ್ ಆಗ್ಬೋದು, ಪ್ರತಿಯೊಂದು ಫ್ರೇಮಿಂಗ್ ಆಗ್ಬೋದು. ನಮ್ಮ ಜೊತೆಗೆ ಫೈಟ್ ಕೂಡ ಇತ್ತು. ಆ ಫೈಟ್ಗೆ ನಮ್ಮ ಬಂಡೆ ಸರ್ ಕೂಡ ಮಾಸ್ಟರ್ ಈ ಥರ ಇಬ್ಬರಲ್ಲೂ ಒಂದು ಕೋಆರ್ಡಿನೇಷನ್ ಮಾಡಿಕೊಂಡು ಇಬ್ಬರು ಕಾಂಬಿನೇಷನ್ ಸಾಂಗು ಮುಗ್ದಿದೆ ಹೊರತು ಒಂದು ಟೀಮ್ ವರ್ಕ್ ನಮ್ಮಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಸೊ ನಿಮ್ಮ ಪ್ರೋತ್ಸಾಹ ಬೇಕು, ನಿಮ್ಮ ಸಪೋರ್ಟ್ ಬೇಕು. ಅಚ್ಚೆ ಸಿನಿಮಾ 2 ಅಕ್ಷರದಲ್ಲಿ ಚಿಕ್ಕದಾಗಿದೆ, ಬಟ್ ಸಿನಿಮಾ ದೊಡ್ಡದಾಗಿದೆ. ಅದು ಡೈರೆಕ್ಟ್ ಯಾರಿಗೂ ಬಿಟ್ಕೊಡ್ತಾ ಇಲ್ಲ, ನಮಗೂ ಬಿಟ್ಕೊಟ್ಟಿಲ್ಲ. ಇದು ಆಲ್ಮೋಸ್ಟ್ ಗೊತ್ತಿರುವಂಥ ವಿಷಯ ನಮ್ಮ ಟೀಮಲ್ಲಿ. ಸೊ ಸರ್ಪ್ರೈಸ್ ಆಗಿಟ್ಟಿದ್ದಾರೆ.
ಖಂಡಿತ ನಿಮ್ಮ ಪ್ರೋತ್ಸಾಹದಿಂದ ಸಿನಿಮಾನ ಗೆಲ್ಸ್ಕೊಡ್ಬೇಕು ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್ ಅವರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತು ಸರ್, ತುಂಬಾ ಚೆನ್ನಾಗಿ ಸೆಟ್ ಹಾಕಿದ್ರು, ಸಿನಿಮಾ ಪೂರ್ತಿ ಕಷ್ಟಪಟ್ಟಿದ್ರು. ಆಕ್ಚುಲಿ ನಾವು ಜೊತೆಲಿದ್ವಿ, ಟೀಮ್ ವರ್ಕ್ ಮಾಡ್ತಾ ಇದ್ವಿ. ಆ ಶಿವನ್ ಸ್ಟ್ಯಾಚು ಮಾಡೋದಕ್ಕೆ 1 ತಿಂಗಳಲ್ಲ 2 ತಿಂಗಳಲ್ಲ ಸುಮಾರು ಚೆನ್ನೈಯಿಂದ ಕರೆಸಿ ನಮ್ಮ ಅದಕ್ಕೆ ಡೈರೆಕ್ಟರ್ ಸಪೋರ್ಟ್ ಮಾಡಿ, ಪ್ರೊಡ್ಯೂಸರ್ ಸಪೋರ್ಟ್ ಮಾಡಿ, ಖಂಡಿತವಾಗ್ಲು ಆ ಸ್ಟ್ಯಾಚುಗೋಸ್ಕರ ಅಲ್ಲೇ ಕಾಯ್ಕೊಂಡು ಮಲಗಿದ್ದು ಮಾಡಿಸ್ತಾ ಇದ್ರು ಸರ್. ಮಳೆ ಗಾಳಿ ಅಂದೆ ಕೂಡ ಅದನ್ನ ಸ್ಟ್ಯಾಚು, ದೊಡ್ಡ ಸ್ಟ್ಯಾಚು ರೆಡಿ ಮಾಡಿಸಿದ್ವಿ. ಅದಕ್ಕೆ ಆದಂತಹ ಜೂನಿಯರ್ಸು, ಡ್ಯಾನ್ಸರ್ಸು ತುಂಬಾ ಸಪೋರ್ಟಿವ್ ಆಗಿದೆ. ಅದೊಂದು ಸಾಂಗ್ ಅಲ್ಲಿ ಗೊತ್ತಾಗುತ್ತೆ ಅಚ್ಚೆ ಸಿನಿಮಾ ಏನು ಅನ್ನೋದು. ಅದು ಜಸ್ಟ್ ಏನಂತಾರೆ ಚಿಕ್ಕದಾಗ ಒಂದು ಕಂಟೆಂಟ್ ಕೊಟ್ಟಿದ್ರು ಅಷ್ಟೇ, ಅದು ವಿಜುವಲ್ಸ್ ಬೇರೆ ಇದೆ ಸರ್. ಸೊ ವೈಟಿಂಗ್ ಫಾರ್ ಅಚ್ಚೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಸೊ ಇಲ್ಲಿ ಬಂದಿರೋಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಅಚ್ಚೆ, ಸೊ ಟೈಟಲ್ ಕ್ಯಾಚಿ ಇತ್ತು. ಸೊ ಫಸ್ಟ್ ಥಿಂಗೆ ನಾನು, ಆಮೇಲೆ ಡೈರೆಕ್ಟರು ಫಸ್ಟ್ ಮೀಟಲ್ಲೇ ಅವ್ರು ತುಂಬ ಕ್ಲಿಯರ್ ಆಗಿದ್ರು, ನನಗೆ ಇಷ್ಟೇ ಬೇಕು, ಹಿಂಗೆ ಬೇಕು. ಡಿಸ್ಕಷನ್ ಅನ್ನೋದು ಎಷ್ಟು ಬೇಕಿತ್ತೋ ಅಷ್ಟೇ ಆಗಿ ಇಮಿಡಿಯೇಟ್ ಆಗಿ. ಸೊ ಕಂಪೋಸಿಂಗ್ ಹತ್ತಿರ ಜಸ್ಟ್ 3 to 4 days ಅಷ್ಟೇ ಮಾಡಿದ್ದು. 3 to 4 days ಸಾಂಗ್ಸ್ ಎಲ್ಲ ರೆಡಿ ಇತ್ತು. ಅದಾದಮೇಲೆ ಶೂಟಿಂಗ್ ಬಿಕಾಸ್ ಆಫ್ ಸೆಟ್ಸ್ ಆ್ಯಂಡ್ ಎವ್ರಿಥಿಂಗ್ ಸ್ವಲ್ಪ ಟೈಮ್ ತೊಗೊಂಡು ಇವತ್ತು ನಿಮ್ಮ ಮುಂದೆ ಸಾಂಗ್ ತಂದಿದ್ದೀವಿ. ಹೇಗಿದೆ ಅಂತ ನೀವೆಲ್ಲ ಹೇಳಿ, ನಿಮ್ಮ ಸಪೋರ್ಟ್ ಇರಲಿ. ಥ್ಯಾಂಕ್ ಯು. ಇನ್ನೂ ಇದೆ ಸರ್, ಇನ್ನೂ 2 ಹಾಡಿದೆ. ಹೌದು, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ವೇದಿಕೆ ಮೇಲೆ ಆಸೀನರಾಗಿರುವಂತಹ ನನ್ನ ಚಿತ್ರತಂಡದ ಎಲ್ಲ ಬಳಗದವರೇ, ವೇದಿಕೆಯ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ನನ್ನೆಲ್ಲ ಆತ್ಮೀಯರೇ ಹಾಗೂ ಪತ್ರಿಕಾ ಮಾಧ್ಯಮದವರನ್ನ ನಮಿಸುತ್ತಾ, ಪರಿಚಯವಾಗಲು ಮಾತು ಬೇಕಿಲ್ಲ, ನಗು ಸಾಕು. ಒಳ್ಳೆಯವರಾಗಲು ಹಣ ಬೇಕಿಲ್ಲ, ಗುಣ ಸಾಕು. ಅಚ್ಚೆ ಸಿನಿಮಾ ಯಶಸ್ವಿಯಾಗಲು ನಿಮ್ಮೆಲ್ಲರ ಸಪೋರ್ಟ್ ಬೇಕೇ ಬೇಕು ಅಂತ ಹೇಳ್ತಾ ಮಾತನಾಡಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ಒಂದು ವಿಷಯ ಏನಪ್ಪ ಅಂದರೆ, ಡೈರೆಕ್ಟರ್ ಹೆಸರು ಯಶೋಧರು, ನನ್ನ ಹೆಸರು ಯಾಸಿನ್, ಇಬ್ಬರು ವೈಯಿಂದ ಬರುತ್ತೆ. ಹಾಗೆ ಅಭಿಮನ್ಯು, ಆದ್ಯ, ಅನು, ಇದು ಕೂಡ ಹೇಗಿಂದನೇ ಸ್ಟಾರ್ಟ್ ಆಗುತ್ತೆ. ನಾವೆಲ್ಲ ಅಚ್ಚೆ ಸಿನಿಮಾ ಸೇರ್ತೀವಿ, ಇಷ್ಟು ದೊಡ್ಡ ಸಿನಿಮಾ ಮಾಡ್ತೀವಿ ಅಂತ ಕನಸುಗಳು ಮಾತ್ರ ಕಾಣ್ತಾ ಇದ್ವಿ. ಆದರೆ ಆ ಕನಸು ಇವತ್ತು ನನಸಾಗಿದೆ. ತುಂಬ ಒಳ್ಳೆಯ ರೀತಿಯಲ್ಲಿ ಸಿನಿಮಾ ಮಾಡಿದ್ದೀವಿ. ಈ ಸಿನಿಮಾ ಬಗ್ಗೆ ನಾನೊಬ್ಬ ಸಿನಿಮಾಟೋಗ್ರಫರ್ ಹೇಳಬೇಕು ಅಂದರೆ, ಸಾಕಷ್ಟು ಸ್ಕೆಡ್ಯೂಲ್ ಹಾಕ್ಕೊಂಡಾಗ ವಿತೌಟ್ ಸೆಟ್ ಯಾವುದು ಮಾಡೇ ಇಲ್ಲ. ಎಲ್ಲದೂ ಕೂಡ ಸೆಟ್ಗಳನ್ನು ಹಾಕಿ ಸಿನಿಮಾ ಮಾಡಿರೋದು. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಆದಷ್ಟು ಬೇಗ ನಿಮ್ಮೆಲ್ಲರ ಕಣ್ಮುಂದೆ ಬರುತ್ತೆ. ಈ ಚಿತ್ರರಂಗಕ್ಕೆ ಅಚ್ಚೆ ಸಿನಿಮಾ ಅಚ್ಚೆಯಾಗಿ ಉಳಿಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಸರಿಗೆ ಹಾಗೂ ನನ್ನ ಸ್ನೇಹಿತರಿಗೆ ಧನ್ಯವಾದಗಳು. ನಾನು ಆಗಲೇ ಮಾತಾಡಬೇಕು ಅಂತ ಅನ್ಕೊಂಡೆ. ಏನಕ್ಕೆ ಅಂದರೆ ತುಂಬ ವಿಷಯಗಳು ಹೇಳೋದಿದೆ, ಸಮಯ ಇದೆಯಲ್ಲೋ ಗೊತ್ತಿಲ್ಲ, ಹೇಳ್ತಾ ಹೋಗ್ತೀನಿ. ಸಾಕು ಅಂದಾಗ ನೀವು ನಿಲ್ಲಿಸಿ, ನಾನು ಅದನ್ನು ನಿಲ್ಲಿಸ್ತೀನಿ. ಮೊದಲನೇದಾಗಿ ಹೇಳಬೇಕು ಅಂದರೆ, ಸಾಂಗ್ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಮಾತಾಡ್ಬಿಡೋಣ, ಸಾಂಗ್ ಬಗ್ಗೆ ಮಾತಾಡೋಣ. ಸೊ ನಮ್ಮ ಸಿನಿಮಾದಲ್ಲಿ 3 ಸಾಂಗ್ ಇದೆ. ಒಂದು ಇಂಟ್ರೊಡಕ್ಷನ್ ಸಾಂಗ್ ಇದೆ, ಹಾಗೆ ಒಂದು ಲವ್ ಸಾಂಗ್ ಇದೆ, ಅಂಡ್ ದೆನ್ ಒಂದು ಪ್ಯಾಥೋ ಸಾಂಗ್ ಇದೆ. ಇಟ್ಸ್ ನಾಟ್ ಎ ಲವ್ ಪ್ಯಾಥೋ, ಇಟ್ಸ್ ಎ ಫ್ರೆಂಡ್ಶಿಪ್ ಪ್ಯಾಥೋ. ತುಂಬ ಒಳ್ಳೆ ಸಾಂಗು, ಹಾಗೆ ತುಂಬ ಫೀಲಿಂಗ್ಸ್ ಇರೋವಂಥ ಸಾಂಗು. ಯಾಕೆ ಫೀಲಿಂಗ್ಸ್ ಇದೆ ಅಂತ ನಿಮಗೆ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ಅದನ್ನು ನಾವು ಇವಾಗ ಯಾಕೆ ಲಾಂಚ್ ಮಾಡಿಲ್ಲ ಅಂದರೆ, ಅದು ಒಂದು ಸಮಯ ಅಂತ ಇದೆ. ಅದು ಒಂದು ಒಳ್ಳೆ ಸಮಯದಲ್ಲಿ, ನಾವು ಸಿನಿಮಾ ಬರೋಕ್ಕೂ ಮುಂಚೆ ಒಂದು ಒಳ್ಳೆ ಸಮಯದಲ್ಲಿ ಜನಕ್ಕೆ ತಲುಪಿಸಿ, ಮತ್ತೆ ಅವರ ಭಾವನೆಗಳಿಂದ ನಾವು ಯೋಚನೆ ಓಕೆ ಇದು ಜನಕ್ಕೆ ರೀಚ್ ಆಗಿದೆ ಅಂತ. ಸೊ ಹಾಗಾಗಿ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಮೊದಲನೇ ಹಾಗಾಗಿ ವಿಘ್ನೇಶ್ವರಯ್ಯ ಒಂದು ಸಾಂಗ್ನ ಇದು ಮಾಡಿದ್ದೀವಿ. ಸೊ ಇದರಲ್ಲಿ ದೇವರನ್ನ ನೆನೆಸ್ಕೊಂಡು, ಆ ವಿಘ್ನೇಶ್ವರ ಹಾಗೂ ಶಿವನ್ನ ನೆನೆಸ್ಕೊಂಡು ನಮ್ಮ ಸಿನಿಮಾ ಕಾರ್ಯಕ್ರಮನ ಇಲ್ಲಿಂದ ಶುರು ಮಾಡೋಣ ಅಂತಾನೆ ಶುರು ಮಾಡಿರೋಂಥ ಕಾರ್ಯಕ್ರಮ. ಹಾಗೆ ಈ ವಿಷಯದಲ್ಲಿ ಸೆಟ್, ಅಲ್ಲಿರುವಂಥ ಎಲ್ಲದೂ ಸೆಟ್ಟೆ. ಖಾಲಿ ಗ್ರೌಂಡ್ ಅಲ್ಲಿ ಜಸ್ಟ್ ಗ್ರಾಸ್ ಎಲ್ಲ ಬೆಳೆದಿರುವಂತ ಗ್ರೌಂಡು, ಒಂದು ಫುಲ್ ಮಣ್ಣೆಲ್ಲ ತುಂಬಿಕೊಂಡು ಫುಲ್ ಒಂಥರ ಅಬಾಂಡೆಂಡ್ ಪ್ಲೇಸ್ ತರ ಇದ್ದಂತ ಒಂದು ಪ್ಲೇಸ್ನ ನಮ್ಮ ಶಂಕರ್ ಮಾಸ್ಟರ್ ಅವ್ರು ನಮ್ಮ ಜೊತೆ ಇಲ್ಲ. ತುಂಬಾ ದುಃಖದ ವಿಷಯ ಇದು. ಯಾಕೆ ಅಂದ್ರೆ ನಮ್ಮ ಸಿನಿಮಾ ಕನಸು ಹೀಗಿದೆ ಸರ್ ಅಂತ ಅಂದಾಗ
ನನಗೆ ಸಾಥ್ ಕೊಟ್ಟವರು ಶಂಕರ್ ಮಾಸ್ಟರ್. ನಾವು ಅವ್ರನ್ನ ಮಾಸ್ಟರ್ ಅಂತಾನೆ ಕರೀತಾ ಇದ್ವಿ. ಶಂಕರ್ ಮಾಸ್ಟರ್, ಹಾಗೆ ರೂಪೇಂದ್ರ ಆಚಾರ್. ರೂಪೇಂದ್ರ ಆಚಾರ್ ಅವರು ತುಂಬಾ ಸಿನಿಮಾ ಮಾಡಿದ್ದಾರೆ. ಅವರು ಈ ಶಿವನ ಆಕ್ಚುಲಿ ನಮ್ಮ ಸ್ಟ್ಯಾಚ್ಯೂ ಮಾಡಿಸ್ಬೇಕಾದ್ರೆ ನಮ್ದೊಂದು ಐಡಿಯಾ ಇತ್ತು, ವಿಘ್ನೇಶ್ವರ ಮತ್ತೆ ಶಿವನ ಇಬ್ರು ಮಿಕ್ಸ್ ಮಾಡಿ ಮಾಡ್ಸೋಣ ಅಂತ. ಸೊ ಅವಾಗ ಅವರು ರೂಪೇಂದ್ರ ಆಚಾರ್ ಅವರು ಹೇಳಿದ್ರು, ಇಲ್ಲ ಇದು ಭಿನ್ನ ಆಗತ್ತೆ, ಆ ಥರ ಮಾಡಬಾರ್ದು ಅಂದಾಗ, ಸೊ ಸರಿ ಸರ್ ಆಯ್ತು, ನಾವು ಶಿವನ ಸ್ಟ್ಯಾಚ್ಯೂ ಹಿಡ್ಕೊಂಡು ವಿಘ್ನೇಶ್ವರನ ನೆನ್ಸ್ಕೊಂಡು ಇಬ್ರು ಒಟ್ಟಿಗೆ ಕಂಪೋಸ್ ಮಾಡೇ ಮಾಡ್ತೀವಿ ಅಂತೇಳಿ, ಸೊ ಅವರ ಒಂದು ಗೈಡೆನ್ಸ್ ಮೇಲೆ ಒಂದು ರೆಡಿ ಆದಂತ ಸಾಂಗ್ ಇದು. ಹಾಗಾಗಿ ಇದರಲ್ಲಿ ಲಿರಿಕ್ಸ್ ಬಂದು ಕೇಳ್ತಾರೆ, ಸರ್ ಏನ್ ಸರ್ ವಿಘ್ನೇಶ್ವರಯ್ಯ ಅಂತ ಅಂದು ಶಿವನ್ ತೋರಿಸ್ತಾ ಇದ್ದೀರಾ ಅಂತ. ಸೊ ವಿಘ್ನೇಶ್ವರ ಅಂದ್ರೆ ಶಿವನೇ, ಶಿವನ್ ಅಂದ್ರೆ ವಿಘ್ನೇಶ್ವರ, ನಮ್ಮ ಪಾಲಿ ಇದೆಲ್ಲ ದೇವರನ್ನು ಒಂದೇ ಅಂತ ಭಾವಿಸೋದು. ಸೊ ಅದರಲ್ಲಿ ಒಂದು ಪವರ್ ಇದೆ, ಅದು ಶಿವ. ಒಂದು ಜಾಣ್ಮೆ, ತಾಳ್ಮೆ ಮತ್ತೆ ಒಂದು ವಿಘ್ನಗಳನ್ನೆಲ್ಲ ದೂರ ಮಾಡುವಂತ ಪಾತ್ರ ಬರುತ್ತೆ, ಅದು ವಿಘ್ನೇಶ್ವರ. ಸೊ ಈ ತರ ಇದೆ ಅದು. ಇನ್ನೆರಡು ಸಾಂಗ್ ಅದು ಹೇಳ್ದಾಗೆ ಮೊದಲ ಸಾರಿ ಅಂತ ಒಂದಿದೆ, ನೆಕ್ಸ್ಟ್ ಕಣ್ಣಿನ ಕಂಬನಿ ಅಂತ ಒಂದಿದೆ. ಅಂಡ್ ದೆನ್ ಆರ್ಟ್ ಮಾಸ್ಟರ್ ಅವರು ನಮಗೆ ಹೆಚ್ಚು ಕಮ್ಮಿ ಅಂದ್ರು 7 ಸೆಟ್ ಹಾಕಕ್ಕೆ ಜೊತೆಲಿದ್ರು. ಸೊ ಅವರು ಕಳ್ಕೊಂಡ್ಮೇಲೆ ಸ್ವಲ್ಪ ನೋವಾಯ್ತು. ಯಾಕೆಂದ್ರೆ ಸಾಥ್ ಕೊಡ್ತಿದ್ದಂತಹ ವ್ಯಕ್ತಿ ಇಲ್ವಲ್ಲ, ಕನ್ಸನ್ನ ನಾನು ಕಂಡಾಗ ಅದನ್ನ ಹೊರಗೆ ತರುವಂತ ವ್ಯಕ್ತಿ ಇಲ್ವಲ್ಲ ಅಂತ ಆ ನೋವು ತುಂಬಾ ಕಾಡುತ್ತೆ. ಅದ್ರ ಜೊತೆಗೆ ನನ್ನ ಸ್ನೇಹಿತ ಹಾಗೆ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾನೆ, ಅವನು ಹೀರೋ ಸ್ನೇಹಿತನಾಗ ಆಕ್ಟ್ ಮಾಡಿದ್ದಾನೆ, ಮಂಜುನಾಥ್ ಅಂತ. ಅವರನ್ನ ಮಿಸ್ ಮಾಡ್ಕೊಂಡಿದ್ದು ತುಂಬಾ ನೋವು.